ನಮಸ್ಕಾರ ಎಲ್ಲ ರೈತರ ಬಾಂಧವರಿಗೆ. ಇವತ್ತು ನಾನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳದಾಗಿದ್ದೀನಿ ರೀ. ಈಗ ಇವತ್ತು 4ನೇ ದಿನ ರೀ ಕೃಷಿ ಮೇಳ ಸ್ಟಾರ್ಟ್ ಆಗಿ. ಇಲ್ಲಿ ಎಲ್ಲನೂ ಸಿಗ್ತೈತೆ ರೀ. ಎಮ್ಮೆ, ಕುದುರೆ, ಆಕಳ, ಹಂದಿ, ನಾಯಿ, ಬೆಕ್ಕಿ ಎಲ್ಲ ಸಿಗ್ತೈತೆ ರೀ. ಎಲ್ಲ ತೋರಿಸ್ತೀನಿ, ಪ್ರತಿಯೊಂದು ತೋರಿಸ್ತೀನಿ. ಇದೊಂದು ರೈತರದ ಹಬ್ಬ ಅಂತಲೇ ಹೇಳ್ಬೋದು ರೀ. ನೋಡ್ರಿ, ಈಗ ನಾನು ಗೇಟಿಂದ ಒಳಗೆ ಬಂದೀನಿ ರೀ. ಇಲ್ಲೇ ಜನ ನೋಡ್ರಿ ಹೆಂಗೆ ಅದಾರ. ನೋಡ್ರಿ, ಇಲ್ಲೆಲ್ಲ ಪ್ರತಿ ಜಾನುವಾರು ಎಲ್ಲ ಸಿಗ್ತಾವ್ರಿ. ಈಗ ಎತ್ತಿಗಿತ್ತೆಲ್ಲ ನೋಡೀನಿ. ಎಮ್ಮಿ ನೋಡಕ್ಕೆ ಹೊಂಟೀನಿ ರೀ. ಎಮ್ಮಿ, ಆಕಳ, ಟಗರು, ಎತ್ತಿಗಿತ್ತೆಲ್ಲ ನೋಡೀನಿ. ಈಗ ಜನ ನೋಡ್ರಿ ಎಲ್ಲ ಬರತ್ತಾರ. ಕಾಲಿಡಕ್ಕೆ ಜಾಗ ಇರೋಂಗಿಲ್ಲ ರೀ ಇಲ್ಲಿ. ಹಂದಿ 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 ನಾಯಿ, ಕುದುರೆ, ಕೋಣ, ಗುಜ್ಜರ್ ಕೋಣ ಇವು. ಎಲ್ಲ ನೋವಿಂದ ಔಷಧಿ ಸಿಗ್ತೈತಿ ನೋಡ್ರಿಪ್ಪ. ಎಲ್ಲ ನೋವಿಂದ, ಬೆನ್ನು, ಮಂಡಿ ನೋವು, ಕಾಲು ನೋವು, ಎಲ್ಲ ನೋವಿಂದು. ಇದ್ರ ಕಡೆ ಅಪೋಸಿಟ್ ಆಯ್ತಲ್ಲ, ಸಿಬಿಟಿ ಇದ್ರ ಕಡೆ. ಇದು ಕುದುರೆ ತೋರಿಸಿದ್ನಲ್ಲ, ಇದು ವಿನಯ್ ಕುಲಕರ್ಣಿ ಅವ್ರದ್ದು. ಇಲ್ಲೇ ಪ್ರತಿ ವರ್ಷ ಹಂಗಾಕೈತಿ ನೋಡ್ರಿ. ಇಷ್ಟು ರಶ್ ಆಕೈತ್ರಿ. 4 ದಿನ ಇರ್ತೈತಿ ಇದು ರೈತರದ ಹಬ್ಬ. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದೇವೆ. ನಮ್ಮ ಎಲ್ಲ ಮಕ್ಕಳು ಉತ್ಸಾಹದಿಂದ ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಕೃಷಿ ಮೇಳ ಪ್ರತಿ ವರ್ಷ ನಡೀತಿರ್ತೈತಿ. ಆದರೆ ಎಲ್ಲ ವಿದ್ಯಾರ್ಥಿ ಎಲ್ಲ ಕಾಲೇಜ್ಗಳಿಂದ ಕರ್ಕೊಂಡು ಬರೋದು ಕಮ್ಮಿ. ನಾವು ನೋಡಿದಂಗೆ ನಾವು ಕೂಡ ಈ ಸಾರಿ ಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇದ್ದೀವಿ. ನಾವು ವೈಯಕ್ತಿಕವಾಗಿ ಬರ್ತೀವಿ, ಆದರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದು ಕಮ್ಮಿ. ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಭಾರತ ಮೂಲತಃ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದೆ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳು ದೊರೀತಾವೆ. ಉದಾಹರಣೆ ಹೇಳಬೇಕಂದ್ರೆ ಬೀಜ, ಗೊಬ್ಬರಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು, ಆಮೇಲೆ ಪಶು ಸಾಗಾಣಿಕೆ ಆಗಿರ್ಬೋದು, ಹೈನುಗಾರಿಕೆ, ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತೈತಿ. ಅಷ್ಟೇ ಅಲ್ಲ, ಇಲ್ಲಿ ಕೃಷಿ ವಿದ್ಯಾಲಯದಾಗ ನಿಮ್ಮ ರೈತರಿಗೆ ಒಂದು ಮಾಹಿತಿ ಹೇಳಬೇಕಂದ್ರೆ, ನಿಮ್ಮ ಹೊಲದಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಬಂದು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಮ ಹೊಲದಲ್ಲಿರುವ ಮಣ್ಣು ಯಾವ ಗುಣಮಟ್ಟದೈತಿ, ಅದಕ್ಕೆ ಇನ್ನೂ ಎಂತೆಂಥ ಗೊಬ್ಬರ, ರಸಗೊಬ್ಬರಗಳನ್ನು ಬಳಸಬೇಕು, ಅದನ್ನು ಬಳಸೋದ್ರಿಂದ ನೀವು ಹೆಚ್ಚಿನ ಕೃಷಿ ಉತ್ಪನ್ನ ಇಳುವರಿಗಳನ್ನು ಹೆಚ್ಚಿಗೆ ಪಡಿಬೋದು. ಆದ್ದರಿಂದ ಇಂತಹ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ವಿಶ್ವವಿದ್ಯಾಲಯ ಇದ್ರೂ ಕೂಡ ಅನೇಕ ರೈತರಿಗೆ ಅವರ ಹೊಲ ಎಂಥದೈತಿ, ಎಂಥ ಮಣ್ಣು ಐತಿ, ಫಲವತ್ತೈತೋ, ಇನ್ನು ಅದು ಬಂಜರು ಭೂಮಿ ಇತ್ತು, ಅದಕ್ಕೆ ಎಷ್ಟು ಪ್ರಮಾಣದಾಗ ಹಾಕಬೇಕು, ಏನೇನು ಬಳಸಬೇಕನ್ನೋದು ಗೊತ್ತಿಲ್ಲ. ಆದ್ದರಿಂದ ಇಂಥ ನಮ್ಮ ವಿಶ್ವವಿದ್ಯಾಲಯಗಳದಾವು, ಬಳಸ್ಕೋಬೇಕು. ಅಷ್ಟೇ ಅಲ್ಲ, ಇಲ್ಲಿ ಕೃಷಿ ಮೇಳದಲ್ಲೂ ಕೂಡ 3-4 ದಿನಗಳ ನಡೀತಿರ್ತೈತಿ. ಬರೀ ನೋಡಿ ಇಲ್ಲಿ ಮನರಂಜನೆ ತೆಗೆದುಕೊಳ್ಳೋದಲ್ಲ, ಮಾಹಿತಿನ ತೆಗೆದುಕೊಳ್ಬೇಕು. ಅದನ್ನು ನಾವೆಲ್ಲರೂ ಬಳಸಿ ಹಳೆ ಪದ್ಧತಿಗಳನ್ನು ಬಳಸೋ ತಪ್ಪಲ್ಲ, ಆದರೆ ಅದರಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ವೈಜ್ಞಾನಿಕ ಕೃಷಿಯನ್ನು ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡಿಬೋದು. ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇತರೆ ಎಲ್ಲ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇದರ ಸುಮಾರು ನಾವು ನೋಡಿದಂಗೆ 1000 ಜನ ಇದ್ದಾರೆ ಸರ್. ನಮ್ಮ ಕಾಲೇಜಿಂದ ಒಂದು 25 ಜನ ವಿದ್ಯಾರ್ಥಿ ಮತ್ತು ಸಿಬ್ಬಂದಿ
ಮಂದಿ ಅವ್ರು ಬಂದಿದ್ದಾರೆ. ನಮ್ಮದು ತುಮಕೂರು ತಾಲೂಕು ಎಲಿವಾಳ ಕಾಲೇಜು. ಸೊ ಅಲ್ಲಿಂದ ನಮ್ಮ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಕೃಷಿ ಮೇಳವನ್ನು ನಾವು ಮಾಡಿದ್ದೀವಿ. ನೋಡ್ರಿ ಎಲ್ಲ ಜನ ಬರಾಕತ್ರಿ ಈಗ, ಎಲ್ಲ ಕೆಲಸ ಮುಗಿಸ್ಕೊಂಡು ಮನ್ಯಾಗಿದ್ದವ್ರು ಎಲ್ಲ ಬರಾಕತ್ತಾರ ಈಗ. ರಶ್ ಅಂತೂ ಭಾಳ ಆಕತ್ರಿ, ಇನ್ಮೇಲೆ ಅಂತೂ ಫುಲ್ ರಶ್ ಆಕೈತಿ ನೋಡ್ರಿಪ್ಪ. ರಾತ್ರಿ 10 ಗಂಟೆ ಮಟನೂ ರಶ್ ನೋಡ್ರಿ. ಲೈನ ಹಂಗೆ ಇರುವೆ ಬಂದಂಗೆ ಬರತ್ತಾರ ಜನ. ಹಂಗೆ ಮಳೆ ಬರುವಂಗೆ ಆಗೈತಿ. ಮಳೆ ಬಂದ್ರೆ ಎಲ್ಲ ದಿಕ್ಕಾಪಾಲ್ ಹಾಕಾರಿ ಜನ. ಈಗ ನಾನು ಇಲ್ಲಿಂದ ಒಳಗೆ ಹೊಂಟೀನಿ ನೋಡ್ರಿ. ಇಲ್ಲೆಲ್ಲ ಮಷಿನ್ಗಳು ಅವು ಎಲ್ಲ ಸಿಗ್ತಾವ್ರಿ. ಇಲ್ಲಿ ನೋಡ್ರಿ ಒಳಗೆ ಹೊಂಟೀನಿ. ಇಲ್ಲಿ ಸೋಪಿನ ಅಂಗಡಿ ಐತಿ, ಮಿಡಿಮಿಕ್ಸ್, ಸಂತೂರ್ ಅವು ಎಲ್ಲ ಇಲ್ಲೇ ಸಿಗ್ತಾವ್ರಿ. ಇಲ್ಲಿ ನೋಡ್ರಿ ಏನು ಜಾದೂ ಮಾಡಿ ತೋರ್ಸಾಕತ್ತಾರ. ತಲೆ ಆರಾಮಾಕೈತಿ ಅಂತ. ಕುಂಡಿ ಚರ್ಗಿ ಎಲ್ಲ ಒಯ್ತಾರ. ಇಲ್ಲಿ ನೋಡ್ರಿ ಎಲ್ಲ ಗಿಡ ಎಲ್ಲ ಸಿಗ್ತಾವ ಹೂವಿಂದ. ತೆಂಗಿನಕಾಯಿದ, ಗುಲಾಬಿ ಹೂವು, ಸೌಂತಿಕಾಯಿ ಹೂವು, ತೆಂಗಿನಕಾಯಿದು ಎಲ್ಲ ಸಿಗ್ತಾವ್ರಿ. ಧಾರವಾಡ ಮಿಶ್ರಾ ಪೇಡ, ಗೋಕಾಕ್, ಕಡೂರು ಮಷಿನ್ಗಳು ಇಲ್ಲಿ ಅದಾವ ನೋಡ್ರಿ. ಎಲ್ಲ ರೂಟರ್ಸ್.
ಈ ಲೈನ್ ಪೂರ ಏನೈತಲ್ಲ ಎಲ್ಲ ಮಷಿನ್ಗಳದ್ರಿ. ಈ ಲೈನ್ಯಾಗ ಪೂರ ರೂಟರ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಎಲ್ಲ ಸಿಗ್ತಾವ್ರಿ ಇಲ್ಲ. ಹೊಂಟಾರ ನೋಡಿ ತಗೊಂಡು. ಇದು ತಿರ್ಗಾಕತ್ತಾವ ನೋಡ್ರಿ. ಇಲ್ಲೆಲ್ಲ ಫಂಕ್ಷನ್ ನಡೀತೈತ್ರಿ. ಇಲ್ಲಿ ಫಂಕ್ಷನ್ ನಡ್ಯಾಕತೈತಿ ನೋಡ್ರಿ. ಈಗ ಫಂಕ್ಷನ್ ನಡ್ಯಾಕತೈತ್ರಿ ಇಲ್ಲೇ. ಈಗ ಲಾಸ್ಟ್ ಎಂಡಿಗೆ ಬಂದೀನಿ ಅಡ್ಡಾಡ್ಕೊಂತ. ಇನ್ನೂ ಸ್ವಲ್ಪ ಐತಿ. ಲಾಸ್ಟ್ ಎಂಡಿಗೆ ಬಂದೀನಿ ರೀ. ಅಲ್ಲೇ ಒಂದು ಊಟದ್ದೆಲ್ಲ ವ್ಯವಸ್ಥೆ ಇರ್ತೈತಿ, ಅಲ್ಲೇ ತೋರಿಸ್ತೀನಿ ರೀ. ಈಗ ಚಾಪಿ ಇಲ್ಲೆಲ್ಲ ಮಕ್ಕಳ ಆಟ ಆಡೋದು ಎಲ್ಲ ಸಿಗ್ತೈತ್ರಿ. ಇದೆಲ್ಲ ಕುಂಡಿ, ಬಕೆಟ್, ಕೊಳ ಎಲ್ಲ ಇಲ್ಲೇ ಪ್ಲಾಸ್ಟಿಕ್ಕಿನ ಐಟಮ್ ಇಲ್ಲೇ ಸಿಗ್ತಾವ್ರಿ. ಇದು ಲೈನ್ ಪೂರ ಅದರದ ನೋಡ್ರಿ. ಪ್ಲಾಸ್ಟಿಕ್ಕಿನ ಐಟಮ್ಸ್ ಸಿಗ್ತಾವ್ರಿ ಎಲ್ಲ ಇಲ್ಲಿ. ನೋಡ್ರಿ ಹೆಂಗೆ ಮಾರಾಟ ಮಾಡತ್ತಾರೆ. 200ಕೊಂದು 300ಕೊಂದು ಅನ್ನತ್ತಾರ. ಇಲ್ಲೇ ರೈತರದೆಲ್ಲ ಭಾಳ ಜನ ಒಯ್ತಾರೆ ಕುಂಡಿ. ಎಮ್ಮಿಗಳಿಗೆ ನೀರ್ಗೀರು ಕುಡ್ಸಾಕ ಅಂತ ಭಾಳ ಜನ ತಗೊಂಡು ಹೋಗ್ತಾರ್ರಿ. ಮಾಡಂತರೂ ಆಗೈತ್ರಿ. ಮಳೆ ಬಂದಂಗೆ ಆಗತೈತಿ. ಈಗ ಇನ್ನೂ ಕಮ್ಮಿ ರೀ. ರಾತ್ರಿ 4 ಗಂಟೆ ಮ್ಯಾಗ ಇನ್ನೂ ರಶ್ ಆಕೈತ್ರಿ. ಇಲ್ಲಿ ಕಾಲು ಇಡಕ್ಕೆ ಜಾಗ ಇರಲ್ಲ. ಈಗ ಹೌಸ್ಫುಲ್ ಆಗೈತಿ. ಈಗ ಮಳೆ ಬಂದಂಗೆ ಆಗೈತಿ. ಜಲ್ದಿ ಜಲ್ದಿ ನಾನು ಎಲ್ಲ ನೋಡ್ಕೊಂಡು ಏನು ತೊಗೋಬೇಕು ತೊಗೊಂಡೆಲ್ಲ ಹೋಗ್ತೀನಿ ರೀ. ಇಲ್ಲಿ ಊಟದ್ದೆಲ್ಲ ವ್ಯವಸ್ಥೆ ಇಲ್ಲಿ ಸಿಗ್ತೈತಿ ನೋಡ್ರಿ. ಊಟದ ಮಿರ್ಚಿ, ಬಜ್ಜಿ, ಗಿರ್ಮಿಟ್, ಊಟ, ಬಿರಿಯಾನಿ ಎಲ್ಲ ಇಲ್ಲಿ ಸಿಗ್ತಾವ್ರಿ. ಎಲ್ಲ ಊಟದ ವ್ಯವಸ್ಥೆ ರೀ ಇಲ್ಲಿ ನೋಡ್ರಿಪ್ಪ. ಧಾರವಾಡದಾಗ ಖಡಕ್ ರೊಟ್ಟಿ, ಮಿರ್ಚಿ, ಬಜ್ಜಿ, ಪೂರಿ ಬಾಜಿ ಎಲ್ಲ ಸಿಗ್ತಾವ್ರಿ ಇಲ್ಲಿ ನೋಡ್ರಿ. ಹೊಟ್ಟೆ ತುಂಬ ಊಟ ಅಂತೇಳಿ ಒದರಾಗತ್ತಾರೆ ಎಲ್ಲರೂ. ನಮ್ಮ ಅಂಗಡಿ ಬರ್ರಿ, ನಿಮ್ಮ ಅಂಗಡಿ ಬರ್ರಿ ಅಂತ ನೋಡ್ರಿ. ಕೈ ಮಾಡಿ ತೋರ್ಸಾಕತ್ತಾರ. ಇಲ್ಲಿಗೆ ಮುಕ್ತಾಯ ಆಯ್ತು ನೋಡ್ರಿ. ನಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ. ಸಪೋರ್ಟ್ ಮಾಡ್ತಾ ಇರ್ರಿ.